ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ ನೋಡಿ. ಅಭಿಮಾನಿಗಳನ್ನು ನಿಯಂತ್ರಿಸಲು ಈಗ ಲಾಠಿ ಚಾರ್ಜ್ ಮಾಡಲಾಗಿದೆ. ಅಭಿಮಾನಿಗಳನ್ನು ನಿಯಂತ್ರಿಸಲು ಕಾಲ್ತುಳಿತದಿಂದ ನಮ್ಮ ಕ್ಯಾಮರಾಮನ್ ವಿಡಿಯೋ ಜರ್ನಲಿಸ್ಟ್ ಜಯಪ್ರಭುಗೂ ಕೂಡ ಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ. ಅಭಿಮಾನಿಗಳನ್ನು ನಿಯಂತ್ರಿಸಲು ಲಾಠಿ ಚಾರ್ಜ್ ಮಾಡಲಾಗಿದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಜಯಪ್ರಭು ಅವರ ಕಾಲು ಮುರಿತವಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ರಿಸ್ಕ್ಗಳನ್ನು ತೆಗೆದುಕೊಂಡು ಕೆಲಸ ಮಾಡ್ತೇವೆ, ಹೌದು. ಅದೇ ರೀತಿ ಜಯಪ್ರಭು ಇವತ್ತು ಈ ಈ ವಿಜಯೋತ್ಸವದ ಕವರೇಜ್ಗಾಗಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದಂಥ ಕವರೇಜ್ ಕೊಡ್ತಾ ಹೋಗ್ತಾ ಇದ್ದೇವೆ. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇವೆ. ದಾವಂತ ಖಂಡಿತವಾಗೂ ಇದ್ದೇ ಇರುತ್ತೆ. ಆದರೆ ನುಗ್ಗುಲಾದಾಗ, ಕಾಲ್ತುಳಿತ ಆದಾಗ ನಾವು ನಿಯಂತ್ರಿಸಲು ಕಷ್ಟ ಸಾಧ್ಯ ಅನ್ನುವ ಪರಿಸ್ಥಿತಿ ಬಂದಾಗ ಏನೂ ಮಾಡದಂಥ ಅಸಹಾಯಕ ಸ್ಥಿತಿಗೆ ಹೋಗ್ಬಿಡ್ತೇವೆ. ಹಾಗೆಯೇ ನಮ್ಮ ಕ್ಯಾಮರಾಮನ್, ನಮ್ಮ ವಿಡಿಯೋ ಜರ್ನಲಿಸ್ಟ್ ಜಯಪ್ರಭು ಅವರ ಕಾಲು ಮುರಿತವಾಗಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಅಕ್ಕಪಕ್ಕದ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗ್ತಾ ಇದೆ. ನೋಡಿ, ಮತ್ತೊಂದು ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಸಾವಿನ ಸಂಖ್ಯೆ 4 ಅಂತ ಹೇಳಿದ್ವಿ, ಈಗಷ್ಟೇ 6ಕ್ಕೆ ಅಪ್ಡೇಟ್ ಆಗ್ತಾ ಇದೆ. 6 ಜನ ಮೃತಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ವೈಫಲ್ಯಗಳನ್ನು ಪಟ್ಟಿ ಮಾಡಬಹುದು, ಎಲ್ಲಿ ನಾವು ಎಡವಿದ್ದೇವೆ ವಿಜಯೋತ್ಸವದಲ್ಲಿ ಅಂತ ನಾವು ಅಂದುಕೊಳ್ಳಬಹುದು, ಆದರೆ ಹೋಗಿರೋ ಜೀವ ವಾಪಸ್ ಬರೋದಿಲ್ಲ. ಅಂಥದ್ದೇನಾಯಿತು? ಈ ರೀತಿಯ ನುಗ್ಗುಲಾಗಲಿಕ್ಕೆ ಲಾಠಿ ಚಾರ್ಜ್ ಮಾಡುವಂಥ ಹಂತಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಎಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇದೆ, ಎಲ್ಲಿ ನಾವು ಎಡವಿದ್ದೀವಿ ಅಂತ? ಒಂದಿಷ್ಟು ಜನ ಲಕ್ಷಾಂತರ ಜನ ಒಂದು ಸ್ಟೇಡಿಯಂ ಬಳಿ ಏನು ಬರುವಂತ ಅಭಿಮಾನಿಗಳು ಕೇವಲ ಎಸ್, ಕ್ರೌಡ್ ಇದೆ, ನೆಟ್ವರ್ಕ್ ರೀಚ್ ಆಗೋದಿಲ್ಲ. ಮತ್ತೊಮ್ಮೆ ಮಾಹಿತಿಯನ್ನು ಪಡೆಯೋಣ. ಸಂತೋಷ್ ಮತ್ತೆ ಲೈನ್ಗೆ ಬರ್ತಾರೆ. ಎಸ್, ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. RCB ವಿಜಯೋತ್ಸವದ ನಡುವೆ ಸೂತಕದ ವಾತಾವರಣ ಆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಉಚಿತ ಪ್ರವೇಶ ನೀಡಿದ ಕಾರಣಕ್ಕಾಗಿಯೇ ಇಂಥ ಅವಘಡ ನಡೆದಿದೆ. 20ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಈಗ ಅದರಲ್ಲಿ 6 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಕೆಲವಷ್ಟು ಜನರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಕೆಲವರನ್ನ ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಚಿತ ಪ್ರವೇಶದ ವೇಳೆಯೂ ಕೂಡ ಹೇಗೆ ಎಡವಟ್ಟು ನಡೆದಿದೆ ಅಂದ್ರೆ, ಏಕಾಏಕಿಯಾಗಿ ನೋಡಿ, ಒಂದು ಫ್ಲಡ್ನ ರೀತಿಯಲ್ಲಿ ಜನ ಜಮಾವಣೆಗೊಂಡಾಗ ಏಕಾಏಕಿಯಾಗಿ ಗೇಟ್ ಓಪನ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಯಾವುದೇ ಕ್ಯೂ ಇರಲಿಲ್ಲ. ಸರತಿ ಸಾಲಿನಲ್ಲಿ ನಿಂತು ಎಂಟ್ರಿ ಆಗುವಂಥ ರೀತಿಯ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಪ್ರವಾಹದ ರೀತಿಯಲ್ಲಿ ಜನ ನುಗ್ಗುತ್ತಿರಬೇಕಾದ್ರೆ ಏಕಾಏಕಿಯಾಗಿ ಗೇಟ್ ಓಪನ್ ಮಾಡಲಾಗಿದೆ. ಗೇಟ್ ಓಪನ್ ಮಾಡಿದ್ರೆ ನಾನು ಹೇಗಾದ್ರೂ ಮನೆ ಒಳಗೆ ಹೋಗಬೇಕು ಅಂತ ಜನ ನುಗ್ಗಿದ್ದಾರೆ. ಆ ಧಾವಂತ ನುಗ್ಗುವ ವೇಗ, ಒಬ್ಬರ ಮೇಲೆ ಇನ್ನೊಬ್ಬರು ಬಿದ್ದು ಕಾಲ್ತುಳಿತವಾಗಿ ಇಂಥ ಅವಘಡಕ್ಕೆ ಕಾರಣವಾಗಿದೆ. ಗೇಟ್ ನಂಬರ್ 6ನಲ್ಲಿ, 6ನೇ ಗೇಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಗೇಟ್ ಓಪನ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಸುರಕ್ಷಿತ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಕ್ರೌಡ್ ಜಾಸ್ತಿ ಆಗಿದೆ ಎಂದ ತಕ್ಷಣ ನಾವು ಭಾವಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಅವರು ನಮ್ಮ ವಿಡಿಯೋ ಜರ್ನಲಿಸ್ಟ್ ಜಯಪ್ರಭು, ನಮ್ಮ TV5 ಸಂಸ್ಥೆಯ ಕ್ಯಾಮರಾಮನ್, ಹಿರಿಯ ವಿಡಿಯೋ ಜರ್ನಲಿಸ್ಟ್ ಜಯಪ್ರಭು ಈ ಘಟನೆಯಲ್ಲಿಯೇ ಗಾಯಗೊಂಡಿದ್ದಾರೆ.